ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ SC ವಿದ್ಯಾರ್ಥಿಗಳಿಗೆ ಅಂದರೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಒಂದು ಶುಲ್ಕದ ಬಗ್ಗೆ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಫೀಸ್ ಪೇಮೆಂಟ್ ಮಾಡದೇ ಇರೋದ್ರ ಬಗ್ಗೆ, ಅಂದರೆ ಕಾಲೇಜಿನವರುಗಳು ಫೀಸನ್ನು ಕಲೆಕ್ಷನ್ ಮಾಡ್ಕೋಬೇಡಿ, ಅವರುಗಳಿಗೆ ಇಲಾಖೆಯಿಂದ ಡೈರೆಕ್ಟಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಮಾಹಿತಿ ಇರುತ್ತೆ. ಈ ವಿಡಿಯೋದಲ್ಲಿ ಒಂದು 2 ಪೇಜ್ಗಳ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ. SC ವಿದ್ಯಾರ್ಥಿಗಳಿಗೆ ಫೀಸನ್ನು ಇಸ್ಕೋಬಾರ್ದು ಅಡ್ಮಿಷನ್ ಟೈಮಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಇಲ್ಲಿ ಒಂದು ಆದೇಶವನ್ನು ನೋಡ್ಕೊಳ್ಬೋದು. ನೀವು ಇದನ್ನು ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಹೋಗಿ ನೀವು ಡೌನ್ಲೋಡ್ ಮಾಡಿ ಓದ್ಕೊಳ್ಬೋದು. ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ವಿಷಯ ಏನಿದೆ ಅಂದರೆ, ಕರ್ನಾಟಕ ರಾಜ್ಯದ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಬರುವಂಥ ವಿಶ್ವವಿದ್ಯಾಲಯ ಇರ್ಬೋದು, ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಸಮಯದಲ್ಲಿ ಶುಲ್ಕವನ್ನು ಪಡೆಯದಿರುವ ಅಂದರೆ ಇಸ್ಕೋಬಾರದು ಅನ್ನೋ ರೀತಿಯಲ್ಲಿ ಇದೆ. ನೆಕ್ಸ್ಟ್ ಏನಂದ್ರಲ್ಲಿ, ಸದರಿ ಒಂದು ಆದೇಶದ ಅನ್ವಯ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿಶ್ವವಿದ್ಯಾಲಯ, ವಿದ್ಯಾಸಂಸ್ಥೆ, ವೈದ್ಯಕೀಯ ಕಾಲೇಜುಗಳಿಗೆ ಪ್ರವೇಶ ಪಡೆಯುವ ಸಂದರ್ಭದಲ್ಲಿ ಮ್ಯಾಟ್ರಿಕ್ ನಂತರ ಅಂದರೆ SSLC ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಪಡೆದಿರುವ SC ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಂದ ಫ್ರೀ ಶಿಪ್, ನೋಡಿ ಇಲ್ಲಿ ಒಂದು ಫ್ರೀ ಶಿಪ್ ಕಾರ್ಡ್ನಲ್ಲಿನ ದೃಢೀಕರಣದಂತೆ ಯಾವುದೇ ಕಡ್ಡಾಯ ಶುಲ್ಕವನ್ನು ಪಾವತಿ ಮಾಡಿಸಿಕೊಳ್ಳದೆ ಉಚಿತವಾಗಿ ಕಲ್ಪಿಸಲು ಈ ಒಂದು ಅಂಶಗಳನ್ನು ಕಡ್ಡಾಯವಾಗಿ ಪಾವತಿಸುವಂತೆ ಆದೇಶಿಸಿದೆ. ಇಲ್ಲಿ ಏನಂದರೆ, ಉಚಿತವಾಗಿ ಅಡ್ಮಿಷನನ್ನು ಪಡ್ಕೋಬೇಕು, ಆದರೆ ಒಂದಷ್ಟು ಇಲ್ಲಿ ಕಂಡೀಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಏನೆಲ್ಲ ಕಂಡೀಷನ್ ಇದೆ ಅನ್ನೋದು, ಒಂದನೇ ಕಂಡೀಷನ್ ಇದೆ, ಕುಟುಂಬದ ವಾರ್ಷಿಕ ಆದಾಯ ಮಿತಿ 2,50,000 ಇರಬೇಕು. ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಂದ ಆಯಾ ವೈದ್ಯಕೀಯ ಕೋರ್ಸ್ನ ಒಟ್ಟಾರೆ ಕೋರ್ಸ್ ಅವಧಿಯಲ್ಲಿ ಪ್ರತಿ ವರ್ಷ ಪ್ರವೇಶಾತಿ ಸಮಯದಲ್ಲಿ ಯೂನಿವರ್ಸಿಟಿ ಫೀಸ್ ಹಾಗೂ ಮರುಪಾವತಿ ಮಾಡಲಾಗುವ ಡಿಪಾಸಿಟ್ಗಳನ್ನು ಹೊರತುಪಡಿಸಿ, ನೋಡಿ ರಿಜಿಸ್ಟ್ರೇಷನ್ ಫೀಸ್ ಮತ್ತು ಏನಾದರೂ ಈಗ ಬುಕ್ಸ್ ಸಲುವಾಗಿ ಡಿಪಾಸಿಟ್ ಇಟ್ಟಿರ್ತಾರೆ, ಲೈಬ್ರರಿ ಡಿಪಾಸಿಟ್ ಅಂತ ಹೊಂದಿರ್ತಾರೆ, ಅಥವಾ ಲ್ಯಾಬ್ರೋಟರಿ ಡಿಪಾಸಿಟ್ ಅಂತ ಇಸ್ಕೊಂಡಿರ್ತಾರೆ, ಅದನ್ನು ಹೊರತುಪಡಿಸಿ ವೈದ್ಯಕೀಯ ಶಿಕ್ಷಣ ನಿಗದಿಪಡಿಸಿದ ಬೋಧನಾ ಶುಲ್ಕ ಅಂದರೆ ಟ್ಯೂಷನ್ ಫೀಸನ್ನು ಇತರೆ ಶುಲ್ಕಗಳನ್ನು ಕಡ್ಡಾಯವಾಗಿ ಒತ್ತಾಯ ಮಾಡುವಂತಿಲ್ಲ. ಅಂದರೆ ಇಲ್ಲಿ ಫೀಸನ್ನು ಫೋರ್ಸ್ ಮಾಡೋ ಹಾಗಿಲ್ಲ. ಜಸ್ಟ್ ಅವರುಗಳಿಂದ ಏನಂದರೆ ಯೂನಿವರ್ಸಿಟಿ ಫೀಸನ್ನು ಮಾತ್ರ ಕಲೆಕ್ಟ್ ಮಾಡ್ಕೊಳ್ಳೋದು, ಮತ್ತು ಇನ್ ಕೇಸ್ ಆಫ್ ಏನಾದರೂ ಡಿಪಾಸಿಟ್ ಏನಾದರೂ ದುಡ್ಡನ್ನು ಇಟ್ಟುಕೊಳ್ಳೋ ಹಾಗಿದ್ದರೆ ಅದನ್ನು ಮಾತ್ರ ಇಸ್ಕೋಬೇಕು. ಉಳಿದ ಯಾವುದೇ ಥರದಂಥ ಫೀಸ್ಗಳನ್ನು ಇಲ್ಲಿ ಒತ್ತಾಯ ಮಾಡಿ ಇಸುವ ಹಾಗೆ ಅಂದರೆ ಕಲೆಕ್ಟ್ ಮಾಡುವ ಹಾಗಿಲ್ಲ ಅಂತ ಹೇಳ್ತಾ ಇದೆ. 2ನೇ ಪಾಯಿಂಟ್ ಒಳಗಡೆ, ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಕಾರ್ಯಕ್ರಮದಡಿ ಮಂಜೂರಾಗುವ ಶುಲ್ಕದ ಮೊತ್ತವನ್ನು ವಿದ್ಯಾರ್ಥಿಯು ಇತರೆ ಯಾವುದೇ ವಿಷಯಗಳಿಗೆ ಖರ್ಚು ಭರಿಸದೆ ಕಡ್ಡಾಯವಾಗಿ ಕಾಲೇಜಿಗೆ ಪಾವತಿಸಬೇಕಾಗಿರುತ್ತದೆ. ಈಗ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಏನಾದರೂ ಅವ್ರ ಅಕೌಂಟಿಗೆ ಅಮೌಂಟ್ ಬಂದಿದ್ದರೆ ಅದನ್ನು ಖರ್ಚು ಮಾಡ್ದೇ ಕಾಲೇಜಿಗೆ ಹೋಗಿ ಕೊಡಬೇಕಾಗುತ್ತೆ. ಏನೋ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ DBT ಮುಖಾಂತರ ವಿದ್ಯಾರ್ಥಿಗಳಿಗೆ ಏನಾದರೂ ಇದು ಫ್ರೀ ಶಿಪ್ ಕಾರ್ಡ್ ಮುಖಾಂತರ ದುಡ್ಡು ಬಂದಿದ್ದರೆ ಅದನ್ನು ಏನು ಮಾಡಬೇಕು, ಕಾಲೇಜುಗಳಿಗೆ ಕೊಡಬೇಕಾಗತ್ತೆ. ಬೇರೆ ಒಂದು ಖರ್ಚುಗಳಿಗೆ ಅದನ್ನು ಖರ್ಚು ಮಾಡುವ ಹಾಗಿಲ್ಲ ಅಂತ 2ನೇ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಒಂದು DBTಯಲ್ಲಿ ವಿದ್ಯಾರ್ಥಿಗೆ ಅಮೌಂಟ್ ಬಂದಿದೆ ಇಲ್ಲೋ ಅಂತ ಖಚಿತಪಡಿಸಿಕೊಂಡು ನಂತರ ವಿದ್ಯಾರ್ಥಿಯಿಂದ ಆಯಾ ಇಲಾಖೆ ನಿಗದಿಪಡಿಸಿದ ಬೋಧನಾ ಶುಲ್ಕ ಮೊತ್ತವನ್ನು ವಿದ್ಯಾರ್ಥಿಯಿಂದ ಪಾವತಿಸಿಕೊಳ್ಳಬಹುದು. ಕಾಲೇಜಿನವ್ರು ಏನು ಮಾಡಬೇಕಂತಂದರೆ, DBT ಏನು ಅವರು ವಿದ್ಯಾರ್ಥಿಗಳಿಗೆ ಅಕೌಂಟಿಗೆ ಏನಾದ್ರು ಬಂದಿದ್ದರೆ ಅದನ್ನು ಕನ್ಫರ್ಮ್ ಮಾಡಿಕೊಂಡು ವಿದ್ಯಾರ್ಥಿಯಿಂದ ಏನು ಮಾಡ್ಕೋಬೇಕು, ಅದನ್ನು ಪಾವತಿ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನೀವು ಫ್ರೀ ಶಿಪ್ ಕಾರ್ಡನ್ನು ಕೊಟ್ಟಿರ್ತೀರಾ, ಆವಾಗ ಫ್ರೀ ಅಡ್ಮಿಷನ್ ಆಗಿರುತ್ತೆ. ಆದರೆ ನಿಮಗೆ ಅದು ಇಲಾಖೆಯವರು, ಸಾಮಾಜಿಕ ಕಲ್ಯಾಣ ಇಲಾಖೆಯವರು ನಿಮ್ಮ ವಿದ್ಯಾರ್ಥಿ ಅಕೌಂಟಿಗೆ ಹಾಕಿಬಿಟ್ಟಿದ್ರೆ ಅದನ್ನು ಕನ್ಫರ್ಮೇಷನ್ ಮಾಡಿಕೊಂಡು ಕಾಲೇಜಿನವರು ನಿಮ್ಮ ಹತ್ರ ಇಸ್ಕೊಂಡು ಅಡ್ಮಿಷನ್ ತೊಗೋಬೇಕು ಅಂತ 2ನೇ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. 3ನೇ ಪಾಯಿಂಟಲ್ಲಿ, ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿ ಉನ್ನತ ಶಿಕ್ಷಣದಲ್ಲಿ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ವಿದ್ಯಾರ್ಥಿಯ ಅರೆವೈದ್ಯಕೀಯ ವಿದ್ಯಾಭ್ಯಾಸದ ಅವಧಿಯ ಎಲ್ಲ ಶೈಕ್ಷಣಿಕ ವರ್ಷದಲ್ಲಿ ಆಯಾ ಶೈಕ್ಷಣಿಕ ವರ್ಷಕ್ಕೆ ಪ್ರವೇಶಾತಿ ಸಮಯದ ಸಂದರ್ಭದಲ್ಲಿಯೇ ವೈದ್ಯಕೀಯ ಶಿಕ್ಷಣ ಇಲಾಖೆ ನಿಗದಿಪಡಿಸಿದ ಬೋಧನಾ ಶುಲ್ಕವನ್ನು ಪಾವತಿಸುವಂತೆ ಒತ್ತಾಯ ಮಾಡುವಂತಿಲ್ಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, 1 ವರ್ಷ ಫ್ರೀ ಶಿಪ್ ಕೊಟ್ಟು ಅವ ಫ್ರೀ ಅಡ್ಮಿಷನ್ ತೊಗೊಂಡ, 2ನೇ ವರ್ಷಕ್ಕೆ ಫೋರ್ಸ್ ಮಾಡೋ ಹಾಗಿಲ್ಲ, 3ನೇ ವರ್ಷಕ್ಕೂ ಕೂಡ ಅವ್ನು ಫೋರ್ಸ್ ಮಾಡುವ ಹಾಗಿಲ್ಲ ಅಂತ ಹೇಳ್ತಾರೆ.
ಸೊ ಭಾರತ ಸರ್ಕಾರದ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಮಾರ್ಗಸೂಚಿಯಲ್ಲಿ ಉಲ್ಲೇಖಿಸುವಂತೆ ಫ್ರೀ ಶಿಪ್ ಕಾರ್ಡನ್ನು ಮಾನ್ಯ ಮಾಡುವುದು ಎಲ್ಲ ಕಾಲೇಜುಗಳ ಜವಾಬ್ದಾರಿಯಾಗಿದೆ. ಅಂದರೆ ವಿದ್ಯಾರ್ಥಿಗಳಿಗೆ ಫ್ರೀ ಶಿಪ್ ಕಾರ್ಡನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಉದಾಹರಣೆಗೆ ವಿದ್ಯಾರ್ಥಿ ಏನು ಮಾಡಿರ್ತಾನೆ, ಫ್ರೀ ಶಿಪ್ ಕಾರ್ಡನ್ನು ಅಪ್ಲಿಕೇಶನ್ ಹಾಕಿ ತೊಗೊಂಬಂದಿರ್ತಾನೆ, ಇದ್ರ ಬಗ್ಗೆ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ, ಈ ಫ್ರೀ ಶಿಪ್ ಕಾರ್ಡ್ ಅಂದರೆ ಏನು, ಈ ರೀತಿಯಾಗಿ ಅವರಿಗೆ ಬೇಜಾರುತನದಿಂದ ನಡೆದುಕೊಳ್ಳುವ ಹಾಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಫ್ರೀ ಶಿಪ್ ಕಾರ್ಡ್ ವಿದ್ಯಾರ್ಥಿಯು ಸಲ್ಲಿಸಿರುವ ದೃಢೀಕರಣದಂತೆ ವಿದ್ಯಾರ್ಥಿ ವೇತನಕ್ಕೆ ಮೊತ್ತ ಪಾವತಿಯಾದ ನಂತರ ವಿದ್ಯಾರ್ಥಿಯಿಂದ ಕಡ್ಡಾಯ, ಅಂದರೆ ವಿದ್ಯಾರ್ಥಿ ಅಕೌಂಟಿಗೆ ಏನಾದರೂ ಹೋಗಿದ್ರೆ ಸೊ ಅದನ್ನು ಕಡ್ಡಾಯವಾಗಿ ಬರೆಸಿಕೊಳ್ಳುವುದು, ಇಸ್ಕೊಂಡು ನೀವು ಅಡ್ಮಿಷನ್ ಮಾಡಿಸ್ಕೋಬೋದು. ಒಂದು ವೇಳೆ ವಿದ್ಯಾರ್ಥಿಯು ತನ್ನ ಖಾತೆಗೆ ವಿದ್ಯಾರ್ಥಿ ವೇತನ ಮೊತ್ತ ಜಮೆಯಾದ ನಂತರದಲ್ಲೂ ಕಾಲೇಜಿಗೆ ಶುಲ್ಕವನ್ನು ಮರುಪಾವತಿ ಮಾಡದೇ ಇದ್ದಲ್ಲಿ ಸಂಬಂಧಪಟ್ಟ ಕಾಲೇಜು ಶಿಕ್ಷಣ ಸಂಸ್ಥೆಗಳು ಅಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಜಮೆ ಆಗಿರುವ ಬಗ್ಗೆ ದೃಢೀಕರಿಸಿಕೊಂಡು ಬೋಧನಾ ಶುಲ್ಕ ಪಾವತಿ ಮಾಡದೇ ಇರುವ ವಿದ್ಯಾರ್ಥಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬಹುದು. ಉದಾಹರಣೆಗೆ ಇಲ್ಲಿ ಒಂದು ವಿದ್ಯಾರ್ಥಿ ಇದ್ದಾನೆ, ಸೊ ಅವನ ಅಕೌಂಟಿಗೆ ಏನಾಗಿದೆ ಅಂದರೆ ಡೈರೆಕ್ಟಾಗಿ ಆ ಅಮೌಂಟು ಜಮಾ ಆಗಿಬಿಟ್ಟಿದೆ, ಆದರೆ ಅವನು ಬಂದು ತುಂಬಿಲ್ಲ, ಅವನು ದುಡ್ಡನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾನೆ ಅಂದಾಗ ಅವನ ಮೇಲೆ ನೀವು ಕ್ರಮಗಳನ್ನು ತಗೋಬೋದು ಅಂತ ಈ ಒಂದು ಏನಂದರೆ ಕಂಡೀಷನ್ಸ್ಗಳು ಹೇಳ್ತಾ ಇದ್ದಾರೆ. ಇದರ ಒಂದು PDF ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು, ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ, ಹೋಗಿ ನೀವು ನೋಡ್ಕೊಳ್ಬೋದು. ಇದು ಎಲ್ಲಿದೆ ಅಂತಂದರೆ ಇದು ಪ್ಯಾರಾಮೆಡಿಕಲ್ ವೆಬ್ಸೈಟು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು PDF ಡೌನ್ಲೋಡ್ ಆಗುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನೀವು SC/ST ಇಲಾಖೆಗೆ ಹೋಗಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಅಂದರೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಈ ಒಂದು ಮಾಹಿತಿಯನ್ನು ಪಡ್ಕೊಂಡು ನೀವು ಅಡ್ಮಿಷನ್ ಮಾಡಿಸೋಕ್ಕಿಂತ ಮೊದಲು ಈ ಒಂದು ಫ್ರೀ ಶಿಪ್ ಕಾರ್ಡನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಅಡ್ಮಿಷನ್ ಟೈಮಲ್ಲಿ ತೊಗೊಂಡು ಹೋಗಬೇಕಾಗತ್ತೆ.